ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ, ಹೌದಾ, ನಿಮ್ಗೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನೋದನ್ನ ನಾನು ಹೇಳಿದ್ದೆ. ಸೊ ಅದರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು. ಅಂದ್ರೆ ತ್ರಿಕೋನಮಿತಿಯ ಅನುಪಾತಗಳಿಗೆ ಪೂರಕ ಕೋನಗಳು ಅಥವಾ ನಮ್ಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ ನಾವು, ಹೌದಾ. ಸೊ ಹಾಗಾದ್ರೆ ಪೂರಕ ಕೋನಗಳು, ಹೌದಾ, ಇಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ ಯಾವ್ದಂದ್ರ ಪೂರಕ ಕೋನಗಳು. ಪೂರಕ ಕೋನಗಳು, ಹೌದಾ. ಪೂರಕ ಕೋನಗಳು ಯಾವ್ದಕ್ ಹೇಳ್ರಿ? ಹಾಗಾದ್ರೆ ನಮ್ದು ತ್ರಿಕೋನಮಿತಿಯ ಅನುಪಾತಗಳಿಗೆ. ತ್ರಿಕೋನಮಿತಿಯ ಅನುಪಾತಗಳಿಗೆ ಇಲ್ಲಿ ನಮಗ ಪೂರಕ ಕೋನಗಳು ಯಾಕೆ ಬಂದ್ವು ಅಂದ್ರ, ನಮಗ ಈಗ ನಿಮ್ಗ ಲಾಸ್ಟ್ ಟೈಮ್ ಒಳಗ್ ನಾನು ಏನ್ ಹೇಳಿದ್ದೆ ಹೇಳ್ರಿ? ಟೇಬಲ್ಸ್ ಗಳನ್ನ ಹೇಳಿದ್ದೆ. ಅಂದ್ರೆ ನಿರ್ದಿಷ್ಟ ಕೋನಗಳಿಗೆ ನಮಗ್ ಏನಾಗಿತ್ತು ಹೇಳ್ರಿ? ಯಾವ ತ್ರಿಕೋನಮಿತಿಯ ಅನುಪಾತಗಳಾಗಿದ್ವು, ಹೌದಾ. ಈಗ ನಮ್ಗ 0 ಇತ್ತು, ಹೌದಾ. ಆಮೇಲೆ ಯಾವ್ದಿತ್ತು ಹೇಳ್ರಿ? 30 ಇತ್ತು. ಆಮೇಲೆ 45 ಇತ್ತು, ಸಾರಿ 45 ಇತ್ತು. ಅದಾದ್ಮೇಲೆ ಏನಾಯ್ತು ಹೇಳ್ರಿ? 60 ಡಿಗ್ರಿ, ಅದಾದ್ಮೇಲೆ 90 ಡಿಗ್ರಿ ಅಂತ. ಇವು ಒಂದು ಪರ್ಟಿಕ್ಯುಲರ್ ಆಂಗಲ್ಸ್ ಗಳಿಗೆ ಅಷ್ಟೇ ನಮಗ್ ಏನಾಗಿತ್ತು ಹೇಳ್ರಿ? ಸೈನು ಕಾಸು ಅನ್ನೋದು ನಮಗ ಗೊತ್ತಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಸೈನ್ 0 ಅಂತ ಹೇಳ್ತೀವಿ, ಸೈನ್ 30 1/√2 ಅಥವಾ ಸೈನ್ 45 1/2, ಹೌದಾ. ಅಷ್ಟು ನಮಗ್ ಗೊತ್ತದವು. ಇಷ್ಟ ಕೊಟ್ಟಿರೋದಿಲ್ಲಲ್ಲ ನಮಗ ಎಕ್ಸಾಮ್ ಒಳಗ ಮತ್ತೇನಾಗಿರ್ತೈತಿ ಹೇಳ್ರಿ? ಬೇರೆ ಬೇರೆಗಳನ್ನ ಬೇರೆ ಬೇರೆ ಆಂಗಲ್ಸ್ ಗಳನ್ನ ನಮಗ ಕೊಟ್ಟಿರ್ತಾರ, ಹೌದಾ. ಆ ಆಂಗಲ್ಸ್ ಗಳನ್ನ ಕಂಡು ಹಿಡಿಲಿಕ್ಕೆ ನಮಗ ಏನ್ ಮಾಡಿದ್ರು ಅಂದ್ರ ಪೂರಕ ಕೋನಗಳನ್ನ ಕೊಟ್ರು. ಪೂರಕ ಕೋನ ಅಂದ್ರ ನಮಗ ಮೊದ್ಲ ಆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು, ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನೋದು ನಮಗ ಗೊತ್ತಾಗ್ಬೇಕು. ಪೂರಕ ಕೋನಗಳು ಅಂದ್ರ ಈಗ ನೋಡ್ರಿ, ಇದಕ್ ನಾವೇನಂತ ಕರಿತೀವಿ, ಹೌದಾ. ಆಮೇಲೆ ಇದಕ್ ಏನಂತ ಕರಿತೀವಿ? ಇಲ್ಲಿ ಬರೋದಂತದಕ್ಕ ಇದಕ್ ನಾವೇನಂತ ಕರಿತೀವಿ? 90 ಡಿಗ್ರಿ ಅಂತ ಕರಿತೀವಿ, ಹೌದಾ. ಕರೆಕ್ಟಾ? ಇಲ್ಲಿಂದ 0 ಟು ಇದು 90 ಡಿಗ್ರಿ ಅಂತ ಆಯ್ತು, ಹೌದಾ. ಸೊ ಇಲ್ಲಿ ಏನಾಗ್ಬೇಕಂದ್ರೆ ನಮಗಿಲ್ಲಿ ನಾವು ಸಾಕಷ್ಟು ಆಂಗಲ್ಸ್ ಗಳನ್ನ ಎಳ್ಕೋಬಹುದು. 0ದಿಂದ ನಮಗ 89 ವರೆಗೂ ಆಂಗಲ್ಸ್ ಗಳು ಅದಾವ, ಹೌದಾ. ಅದರೊಳಗ ಯಾವುದೇ ಎರಡು ಕೋನಗಳನ್ನ ಕೂಡ್ಸಿದ್ರೆ ನಮ್ಗೆ ಎಷ್ಟು ಬರ್ಬೇಕು? 90 ಡಿಗ್ರಿ ಬರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಇದು 30 ಅಂತ ತಿಳ್ಕೊರಿ, ಹೌದಾ. ಇದೊಂದು 60 ಡಿಗ್ರಿ ಐತೆ ಅಂತ ತಿಳ್ಕೊರಿ. ಇವಕ್ಕೆರಡಕ್ಕೂ ನಾವ್ ಏನಂತ ಕರಿತೇವಂದ್ರ ಪೂರಕ ಕೋನ. ಅಥವಾ ಕ್ವಶನ್ ಅಂದ್ರ 60 ಡಿಗ್ರಿಯ ಪೂರಕ ಕೋನ ಎಷ್ಟು? 30 ಡಿಗ್ರಿ. ಅಥವಾ 30 ಡಿಗ್ರಿಯ ಪೂರಕ ಕೋನ ಎಷ್ಟು? 60 ಡಿಗ್ರಿ ಅಂತ ಹೇಳಿ. ಅರ್ಥ ಆಯ್ತಾ? ಅದೇ ರೀತಿ ನಮ್ಗೀಗ ಇವು ಪೂರಕ ಕೋನ. ಇನ್ನೊಂದು ಕಾನ್ಸೆಪ್ಟ್ ಏನಂದ್ರ ಪರಿಪೂರಕ ಕೋನಗಳು. ಪರಿಪೂರಕ ಕೋನಗಳು ಅಂತಂದ್ರ ಎರಡು ಕೋನಗಳನ್ನ ಅಥವಾ ಯಾವುದೇ ಎರಡು ಕೋನಗಳನ್ನ ಕೂಡ್ಸಿರೋದ್ರಿಂದ ನಮಗ 180 ಡಿಗ್ರಿ ಬರ್ತೈತಿ. ಅದಕ್ಕೆ ನಾವೇನಂತ ಕರಿತೇವಂದ್ರ ಪರಿಪೂರಕ ಕೋನಗಳು ಅಂತ ಕರಿತೀವಿ, ಹೌದಾ. ಸೊ ನಮಗೀಗ ಅದು ಪರಿಪೂರಕ ಕೋನ ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್ ಅನ್ನೋದು ನಮಗ ಬೇಕಾಗಿಲ್ಲ, ಹೌದಾ. ನಮಗ್ ಬೇಕಾಗಿರೋದು ಯಾವ್ದು ಹೇಳ್ರಿ? ಪೂರಕ ಕೋನಗಳು ಅನ್ನೋದಷ್ಟೇ ನಮಗ ಗೊತ್ತು, ಹೌದಾ. ಹಾಗಾದ್ರೆ ಪೂರಕ ಕೋನಗಳು ನಿಮಗಿಲ್ಲೊಂದು ಕಾನ್ಸೆಪ್ಟ್ ಅನ್ನ ತೋರಿಸಿ ನಾನು ನಿಮಗೆ ಇದನ್ನ ಟ್ರಿಗ್ನೋಮೆಟ್ರಿಗೆ ತೋರಿಸ್ತೇನಂತ, ಹೌದಾ. ಇಲ್ಲಿ ನೋಡ್ರಿ, ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮಗ, ಹೌದಾ. ಇಲ್ಲೇ ನೋಡ್ರಿ, ನಮಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತೆ ಸಪ್ಲಿಮೆಂಟರಿ ಆಂಗಲ್ಸ್, ಹೌದಾ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ 90 ಡಿಗ್ರಿ ಅಥವಾ ಅದಕ್ಕೆ ನಾವು ಪೂರಕ ಕೋನಗಳು ಅಂತ ಕರಿತೀವಿ. ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ ಅಲ್ಲಿ ಏನಾಗಿರ್ತೈತಿ ನಮಗ 180 ಡಿಗ್ರಿ ಆಗಿರ್ತೈತಿ, ಹೌದಾ. ಇಲ್ಲಿ ನೋಡ್ರಿ, ಈಗ 90 ಡಿಗ್ರಿ ಇದನ್ನ ನೀಟಾಗಿ ಮಾಡೋಣ ಅಂತ. ಒಂದ್ ಸೆಕೆಂಡ್, ಹೌದಾ. ಈಗ ನಮಗ್ ಕರೆಕ್ಟ್ 90 ಡಿಗ್ರಿ ಆಯ್ತು ಇದು. ಸೊ ಇಲ್ಲಿ 90 ಡಿಗ್ರಿ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಇವಾಗ ಅದು ತೋರಿಸಿದೆ. ಇದು 43 ಇದೆ, ಇದು 47 ಇದೆ. ಎರಡು ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು ನಮಗ? 90 ಡಿಗ್ರಿ ಆಯ್ತು, ಹೌದಾ. 7 + 3 10, ಆಮೇಲೆ 4 + 4 8 ಒಂದೊಂದು 90 ಆಯ್ತು. ಇವಕ್ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾನು ಆಂಗಲ್ಸ್ ಗಳನ್ನ ಚೇಂಜ್ ಮಾಡಬಹುದು. ಕಾಣಿಸ್ತಾ ಇದೆ ಅಲ್ಲೇ ಆಂಗಲ್ಸ್ ಗಳು ಚೇಂಜ್ ಆಗ್ತಾ ಇದೆ ನಮಗ್, ಹೌದಾ. 90 ಡಿಗ್ರಿ, ಆಮೇಲೆ ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ನೋಡ್ರಿ, ಇಲ್ಲೇ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲೇ, ಹೌದಾ. ಇದು 50, ಅದು 40. ಈ ರೀತಿ ನಮ್ಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಥವಾ ಪೂರಕ ಕೋನಗಳು ಅಂದ್ರ ಆ ಎರಡೂ ಕೋನಗಳನ್ನ ಆಡ್ ಮಾಡೋದ್ರಿಂದ ನಮ್ಗ 90 ಡಿಗ್ರಿ ಬರ್ಬೇಕು, ಹೌದಾ. ಅಥವಾ ನಿಮಗ್ ಕ್ವಶನ್ ಯಾವ ರೀತಿ ಇರ್ತೈತಂದ್ರ 50ರ
ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಥವಾ ನಮಗ ಪೂರಕ ಕೋನ 40 ಡಿಗ್ರಿ ಅಂತ ಇರ್ತೈತಿ. ಅದೇ ರೀತಿ ನಮಗ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ. ಹೌದಾ, ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ ಆ ಎರಡು ಕೋನಗಳನ್ನ ಕೂಡೋದ್ರಿಂದ ನಮಗ 180 ಡಿಗ್ರಿ ಬರ್ಬೇಕು. ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ ಕನ್ನಡ ಒಳಗ್ ನಾವೇನಂತ ಕರಿತೀವಿ, ಪರಿಪೂರಕ ಕೋನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಪರಿಪೂರಕ ಕೋನಗಳು ಅಂದ್ರೆ ಇಲ್ಲಿ ನೋಡ್ರಿ, ಇದು 77 ಇದೆ, 103 ಇದೆ. ಹೌದಾ, ಇವನ್ ಎರಡು ಆಡ್ ಮಾಡ್ರಿ, 180 ಡಿಗ್ರಿ ಆಗತ್ತ. ಹೌದಾ, ಇಲ್ಲಿ ನೋಡ್ರಿ 77, 103. ಹೌದಾ, ಇವು ನಮಗ ಸಪ್ಲಿಮೆಂಟರಿ ಆಂಗಲ್ಸ್ ಮತ್ತ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಆಗತ್ತ. ಹೌದಾ, ಸೊ ಇವ ನಮಗೇನಾಗತ್ತ, ಪೂರಕ ಕೋನಗಳು ನಮಗೇನಾಗತ್ತ ಹೇಳ್ರಿ, ಆ ಪೂರಕ ಕೋನಗಳನ್ನ ನಾವು ಯಾವ್ದಕ್ ಬಳಸ್ತೇವೆ ಹೇಳ್ರಿ, ಟ್ರಿಗ್ನೋಮೆಟ್ರಿ ರೇಷಿಯೋಸ್ಗೆ ನಾವು ಬಳಸ್ತೇವಿ. ಅದನ್ನ ಯಾವ ರೀತಿ ಬಳಸ್ತೇವೆ, ಒಂದ್ ಎಕ್ಸಾಂಪಲ್ ಅನ್ನ ಕೊಡ್ತೇನೆ ನಾನು ನಿಮ್ಗೆ. ಜಸ್ಟ್ ಇಲ್ಲಿ ನೋಡ್ರಿ, ಪೂರಕ ಕೋನಗಳು ಅಂದ್ರ ಈಗ ಫಾರ್ ಎಕ್ಸಾಂಪಲ್ ನನಗ ಸೈನ್ 18 ಅಂತ ಇದೆ. ಹೌದಾ, ಡಿವೈಡೆಡ್ ಬೈ ಕಾಸ್ 72 ಅಂತ ಇದೆ. ಹೌದಾ, ಸೈನ್ 18 ಕಾಸ್ 72 ಅಂತ ಇದೆ. ಹೌದಾ, ಈಗ ನಮಗ ಅಕಸ್ಮಾತ್ ಸೈನ್ 0 ಇದ್ರೆ ನೀವು ವ್ಯಾಲ್ಯೂ ಹಾಕ್ತಿದ್ರಿ, ಸೈನ್ 45 ಇದ್ರೆ ವ್ಯಾಲ್ಯೂ ಹಾಕ್ತಿದ್ರಿ, ಅಥವಾ ಸೈನ್ 90 ಇದ್ರ. ಬಟ್ ಇಲ್ಲಿ 1872 ಇರೋದ್ರಿಂದ ಇದನ್ನ ನಾನು ಯಾವ ರೀತಿ ಬರಿತೇನಂದ್ರ, ಸೈನ್ 90 ಮೈನಸ್ 72. 90ರೊಳಗ ಮೈನಸ್ 72 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ, 18 ಬರ್ತೈತಿ. ಅದಾದ್ಮೇಲೆ ಕಾಸ್ 72 ಮಾಡ್ರಿ. ಹೌದಾ, ನಮಗ್ ಇದೊಂದು ಫಾರ್ಮುಲಾ ಇದೆ, ಸೈನ್ 90 ಮೈನಸ್ ಎ ಅಂದ್ರ ಪೂರಕ ಕೋನಗಳ ನಮ್ದ ಸೂತ್ರ ಇದೆ. ಸೈನ್ 90 ಮೈನಸ್ ಎ ಅಂದ್ರ ಕಾಸ್ 72 ಅಥವಾ ಕಾಸ್ ಎ ಅಂತ ಬರ್ತೈತಿ. ಸೊ ಕಾಸ್ 72 ಡಿವೈಡೆಡ್ ಬೈ ಕಾಸ್ 72, ಇದು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರ್ತೈತಿ ನಮಗ, 1 ಬರ್ತೈತಿ. ಹೌದಾ, ಅಂದ್ರೆ ನಮಗ ಈ ರೀತಿ ಇದ್ದಾಗ ಈ ಪೂರಕ ಕೋನಗಳನ್ನ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಅಥವಾ ತ್ರಿಕೋನಮಿತಿಯ ಅನುಪಾತಗಳಿಗೆ ನಾವು ಆ ಪೂರಕ ಕೋನಗಳನ್ನ ಅಥವಾ ಯಾವ್ದು ಹೇಳ್ರಿ, ಇನ್ನೊಂದು ಪರಿಪೂರಕ ಕೋನಗಳನ್ನ, ಯೂಸ್ವಲಿ ನಿಮಗ ಪರಿಪೂರಕ ಕೋನಗಳು ಇಲ್ಲ, ಒಂದೊಂದ್ಸಲಿ ಅಷ್ಟೇ. ಬಟ್ ಇರೋದು ನಿಜವಾಗ್ಲೂ ಇರೋದು ಯಾವ್ದಂದ್ರ ತ್ರಿಕೋನಮಿತಿಯ ಅನುಪಾತಗಳಿಗೆ ನಾವು ಪೂರಕ ಕೋನಗಳನ್ನ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದು ಇದು ಕಾನ್ಸೆಪ್ಟ್. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮಗ ನೀಟಾಗಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಇದು ಕಾನ್ಸೆಪ್ಟ್ ಅಂತ ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.